ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು ಅಂತೇಳಿ ಡಿ ಮಾರ್ಟ್ಗೆ ಹೊರಟಿದ್ದೀವಿ. ಬೇಡ ಟಾಸ್ಗೆ ಇಲ್ಲಿ ಚಾಕಿ ವಾ ಡಿ ಮಾರ್ಟಲ್ಲಿ ಜಾಸ್ತಿ ವೀಡಿಯೋ ಮಾಡಿಲ್ಲ, ಯಾಕಂದರೆ ನಮ್ಮ ಪಾಪನ ಸುಧಾರಿಸೋದೇ ಆಗೋಗಿತ್ತು. ಅವಳನ್ನು ತುಂಬ ಹಠ ಮಾಡ್ತಿದ್ಲು, ಅದು ಕೊಡು ಇದು ಕೊಡು ತಿನ್ನಬೇಕು ಅಂತೇಳಿ. ಹಂಗಾಗಿ ವೀಡಿಯೋ ಎಲ್ಲೂ ಮಾಡಿಲ್ಲ. ಅದಕ್ಕೆ ಅವಳದೇ ಒಂದು 2-3 ಕ್ಲಿಪ್ಪಿಂಗ್ಸ್ ತಕ್ಕೊಂಡಿದ್ದೀನಿ ಅಷ್ಟೇ. ಅಲ್ಲಿಂದ ನಾವು ಶಾಪಿಂಗ್ ಮಾಡಿ ಮನೆಗೆ ಹೊರಟಿದ್ದೀವಿ. ಏನೇನು ತಂದು ಅಂತ ಮನೇಲಿ ಬಂದು ತೋರಿಸ್ತೀನಿ, ನೀವೇ ನೋಡಿ. ಡಿ ಮಾರ್ಟಿಂದ ಇವಾಗ ಬಂದಿದ್ದೀವಿ. ಏನೇನು ಶಾಪಿಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಒಂದು 3000 ಮೇಲೆ ಬಿಲ್ ಆಗಿದೆ, ಒಂದು 3.5 ಏನೋ ಆಗಿದೆ. ಏನೇನು ತೊಗೊಂಡೆ ಅಂತ ಇವಾಗ ತೋರಿಸ್ತೀನಿ. ಇದೊಂದು ಪ್ಲೇಟ್ ತೊಗೊಂಡಿದ್ದೀವಿ, 79 ರುಪೀಸು. ನಮ್ಮ ಪಾಪು ಇದು ಕಲರ್ಫುಲ್ ಆಗಿದೆಯಲ್ಲ, ನೋಡಿದ್ರೆ ಸ್ವಲ್ಪ ಏನಾದರೂ ತಿಂತಾಳೆ ಅಂದ್ಬಿಟ್ಟು ಚೆನ್ನಾಗೈತೆ ಅಂದ್ಬಿಟ್ಟು ತಗೊಂಡು. ಆಮೇಲೆ ಈ ಕೂಮು ರೋಲರ್ ತೊಗೊಂಡು 99 ರುಪೀಸ್ ಏನೋ. ಅದಕ್ಕೆ ನಾನೊಂದು ನಮ್ಮ ಅದಕ್ಕೆ ಒಂದು ತೊಗೊಂಡು. ಚೆನ್ನಾಗೈತೆ ಕ್ವಾಲಿಟಿ. ಆಮೇಲೆ ಬ್ರಷ್ ತೊಗೊಂಡು 4 ಪೀಸ್ ಏನೋ 64 ರುಪೀಸು. ಒಂದೇ ಸತಿ ತೊಗೊಬಂದರೆ ಇರುತ್ತೆ, ಅವಾಗವಾಗ ಒಂದೊಂದು ತೊಗೊಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಪಾಪುಗೆ ಮಸಾಜ್ ಆಯಿಲ್ ತೊಗೊಂಡಿದ್ದೀವಿ. ಇದು ಸ್ವಲ್ಪ ಹಿಮಾಲಯ ಚೆನ್ನಾಗಿದೆ, ಇವಾಗ ಫಾಸ್ಟ್ ಮೂವಿಂಗ್ ಏನೋ ಇದೆ ಇದು. ಚೆನ್ನಾಗಿದೆ ಪಾಪುಗೆಲ್ಲ. ನಮ್ಮ ಪಾಪುಗೆ ಫಸ್ಟು ಸಬಾ ಮೆಡ್ಡೇನೋ ಆಗ್ತಾಯಿದ್ದೋ, ಇವಾಗ ಹಿಮಾಲಯನೇ ಯೂಸ್ ಮಾಡ್ತಿದ್ದೀವಿ. ಇದು ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗಿದೆ ಅವಳಿಗೆ, ಚೆನ್ನಾಗಿದೆ. ನೀವು ಯಾರು ಯೂಸ್ ಮಾಡೋಂಗಿದ್ರೆ ಮಾಡಿ. ಮತ್ತು ಬಾಡಿ ಲೋಷನ್ ಅಷ್ಟೇ ಹಿಮಾಲಯದಿಂದೇ ತೊಗೊಂಡಿದ್ದೀವಿ. ಹಿಮಾಲಯದು ಆಫರ್ ಇತ್ತು. ಚಿಕ್ಕ ತೊಗೊಂಡ್ರೆ ಜಾಸ್ತಿ ಅಮೌಂಟ್ ಅನಿಸುತ್ತೆ, ಒಂದೇ ಸತಿ ದೊಡ್ಡ ತೊಗೊಬಿಟ್ರೆ ಗೊತ್ತಾಗಲ್ಲ. ಹಂಗಾಗಿ 2 ತೊಗೊಂಡಿದ್ದೀವಿ. ಒಂದು 2 ಪಾಪು ಇದೆ ನಮ್ಮ ಮನೇಲಿ, ಅದಕ್ಕೆ. ನೆಕ್ಸ್ಟ್ ಇದು ಅಷ್ಟೇ ಮಸಾಜ್ ಆಯಿಲ್ ಹಿಮಾಲಯದ. ಮಶ್ರೂಮ್ ನಮ್ಮ ಮನೇಲಿ ಮಾಡ್ತಾನೆ ಇರ್ತಾರೆ. ಮಶ್ರೂಮ್ ಬಿರಿಯಾನಿಗೆ ಜಾಸ್ತಿ ಯೂಸ್ ಮಾಡೋದು ನಮ್ಮ ಮನೆ ಮಶ್ರೂಮು. ನಾನು ಮಶ್ರೂಮ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀವಿ. ಕ್ರ್ಯಾಕ್ಸ್ ಬಿಸ್ಕೆಟ್ ಒಂದು. ನಮ್ಮ ಪಾಪುಗೆ ಏನಾದ್ರು ಒಂದು ಸ್ನ್ಯಾಕ್ಸ್ ಇರಬೇಕು, ಅದಕ್ಕೋಸ್ಕರ ಒಂದೊಂದು ಕೊಡ್ತಾ ಇರ್ತೀವಿ ಅವಳು ಹಠ ಮಾಡಿದಾಗೆಲ್ಲ. ಗುಡ್ ನೈಟ್ ಒಂದು ತೊಗೊಂಡಿದ್ದೀವಿ, ಒಂದು ಬಾಕ್ಸು. ಓಡೋನಿಲ್ ಬಾತ್ರೂಮ್ ಗಮ್ ಅಂತ ಇರಬೇಕು ಹೋಗಿದ ತಕ್ಷಣ, ಅದಕ್ಕೆ. ಆಮೇಲೆ ಗೀ ತೊಗೊಂಡಿದ್ದೀವಿ. ನಂದಿನಿ ತುಂಬ ಚೆನ್ನಾಗಿರೋದೆ, ಬೇರೆದು ಕಂಪೇರ್ ಮಾಡಿಕೊಂಡ್ರೆ, ಅದಕ್ಕೆ ತೊಗೊಂಡಿದ್ದೀವಿ. ಪ್ಯಾಕೆಟು ಜಾಸ್ತಿ ಇತ್ತು. ಬಾಟಲ್ ತೊಗೊಂಡು 500 ml ಏನೋ, 300 ಏನೋ ಅನ್ಸುತ್ತಲ್ಲ, 300 ಏನೋ ಬಿತ್ತು. ಆ ಪಾಕೆಟ್ ಜಾಸ್ತಿ ಇತ್ತು, 400 ಸಮಥಿಂಗ್ ಇತ್ತು. ಅದಕ್ಕೆ ಇದನ್ನೇ ತೊಗೊಂಡು. ಚೆನ್ನಾಗಿದೆ ನಂದಿನಿ. ಇದು ಸಫೋಲಾ ಓಟ್ಸ್ ಮಸಾಲೆದು. ಪ್ಲೈನ್ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಮಸಾಲೆದು ನೋಡಿ ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಪ್ಯಾಕೆಟು 18 ರುಪೀಸ್ ಏನೋ. 1 ಟೈಮ್ಗೆ ಡಯಟ್ ಮಾಡೋರಿಗೆ ತುಂಬ ಚೆನ್ನಾಗೈತೆ ಇದು. ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಟೇಸ್ಟಿಂದ. ಇದು ಆರಾಮಾಗಿ ಡಯಟ್ ಮಾಡೋರು ಯೂಸ್ ಮಾಡ್ಬೋದು. ಅದಕ್ಕೆ ಒಂದೊಂದು ಪ್ಯಾಕೆಟ್ ತೊಗೊಂಬಂದೆ. ಕರೆಕ್ಟಾಗಿ ಒಂದು ಯೂಸ್ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ. ನಮ್ಮ ಮನೇಲಿ ಡಯಟ್ ಮಾಡ್ತಾಯಿದ್ವಿ ಒಂದಿಬ್ರು, ಅದಕ್ಕೆ. ಪನ್ನೀರು ಅಷ್ಟೇ, ಡಯಟ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅವಾಗವಾಗ ತರ್ತಾ ಇರ್ತೀವಿ, ಯೂಸ್ ಮಾಡ್ತಿರ್ತೀವಿ. ಪನ್ನೀರ್ ಟಿಕ್ಕನೋ ಇಲ್ಲಾಂದರೆ ಮಾಮೂಲಿ ಏನಾದ್ರು ಒಂದು ರೆಸಿಪೀಸು ಆ ಥರ ಮಾಡ್ಕೊಂಡು ತಿಂತಾ ಇರ್ತೀವಿ. ಸಾಸಿವೆ ತೊಗೊಂಡಿದ್ದೀವಿ, ಜೀರಿಗೆ. ನಾವು ಅಂದ್ಕೊಂಡು ಹೋಗಿದ್ದು ಒಂದು ಬಜೆಟು, ಶಾಪಿಂಗ್ ನೋಡಿದ್ರೆ ಇನ್ನೂ ಜಾಸ್ತಿ ಮಾಡಿಬಿಟ್ಟು ನೋಡಿದ ತಕ್ಷಣ ಎಲ್ಲ ತೊಗೋತಾ ಇರ್ತೀವಿ. ಚಾಕ್ಲೇಟ್ ತೊಗೊಂಡಿದ್ದೀವಿ ನಮ್ಮ ಪಾಪುಗೆ. ಜಾಂಗ್ರಿ, ಇದು ಬೆಲ್ಲ, ಇದು ಆರ್ಗಾನಿಕ್ಕು. ಇದು ಬೆಲ್ಲ ಉಂಡೆ ತೊಗೊಂಡ್ರೆ ಬೇಗ ಚೆಚ್ಚಿ ಇಕ್ಕೋಬೇಕು. ಅದ್ರ ಬದಲು ಈ ಥರ ಪೌಡರ್ ತೊಗೊಬಿಟ್ರೆ ಈ ಪೊಂಗಲ್ಗೆ ಕಾಫಿ ಮಾಡ್ಕೊಂಡು ಕುಡಿಯುವಾಗ ಎಲ್ಲ ಈಸಿ ಇರುತ್ತೆ, ಬೇಗ ಹಾಕ್ಕೊಡ್ಬೋದು. ಇದು ಸ್ವಲ್ಪ ಚೆನ್ನಾಗಿದೆ ಬೆಲ್ಲ, ಹಂಗಾಗಿ ಆರ್ಗಾನಿಕ್ ಟೈಪ್. ಇದು ಜಾಸ್ತಿ ಶುಗರ್ ಅನಿಸಲ್ಲ, ಯೂಸ್ ಮಾಡ್ಬೋದು. ಡಯಟ್ ಮಾಡೋದು ತುಂಬ ಯೂಸ್ ಮಾಡ್ತಾರೆ, ಇದನ್ನು ಕೇಳಿದ್ದೀನಿ, ಅದಕ್ಕೋಸ್ಕರ ತೊಗೊಬಂದಿದ್ದೀನಿ. ಆಮೇಲೆ ಬಿಸ್ಕೆಟ್ ನಮ್ಮ ಪಾಪುಗೆ ಜಾಸ್ತಿ ಶಾಪಿಂಗ್ ಮಾಡಿದ್ದಾರೆ ನಾವು, ನಮಗೆ ಅಂತ ಏನು ಮಾಡಿಲ್ಲ. ನೆಕ್ಸ್ಟು ಈ ಬೌಲ್ ತೊಗೊಂಡಿದ್ದೀನಿ ನಮ್ಮ ಪಾಪುಗೆ. ತೊಗೊಂಡಿದ್ದೀನಿ ಇದನ್ನ 2. ಒಂದು 79 ರುಪೀಸ್ ಏನೋ ನೋಡಿ, ಚೆನ್ನಾಗಿದೆ. ಅದು ಮೇಲ್ಗಡೆ ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಏನಾದರೂ ಹಾಕೊಂಡು ತಿನ್ನೋಕ್ಕೆ ಜಾಮೂನು, ಇಲ್ಲ ನನ್ನ ಪಾಪುಗೆ ಏನಾದ್ರು ಡ್ರೈ ಫ್ರೂಟ್ಸು. ಅವಳೇನಾದ್ರು ಚಿಕ್ಕದಕ್ಕೆ ಹಾಕೊಟ್ರೆ ನೀಟಾಗಿ ತಿಂತಾಳೆ, ದೊಡ್ಡದು ಹಾಕೊಟ್ರೆ ಮನೆಯೆಲ್ಲ ಅಂತಾರೆ. ಅದಕ್ಕೆ ಅವಳಿಗೋಸ್ಕರನೇ 2 ತೊಗೊಂಡಿದ್ದೀವಿ. ಚೆನ್ನಾಗೈತೆ. ಈ ಲೋಟನೂ ಅಷ್ಟೇ ಅವಳಿಗೆ ಅಂತ ತೊಗೊಂಡಿರೋ, ಅದ್ರ ಕುಡಿಯೋದು ನಾವೇ ಕುಡಿತೀವಿ. ಚೆನ್ನಾಗೈತೆ, ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಇದು 99 ರುಪೀಸು.
ಇದು ಇದು ಅಷ್ಟೇ ಹಿಮಾಲಯದ ಸೋಪು, ಬೇಬಿ ಸೋಪು. ಇದು ಆಲ್ಮಂಡ್ ಇವಾಗ ಹೊಸದಾಗಿ ಬಿಟ್ಟಿದ್ದಾರೆ. ಸ್ಮೆಲ್ ಅಂತೂ ಸಖತ್ತಾಗೈತೆ, ಚೆನ್ನಾಗಿದೆ. ಅದಕ್ಕೆ ನಾವು ಯೂಸ್ ಮಾಡೋಣ ಅಂತೇಳಿ ತೊಗೊಂಡಿದ್ದೀವಿ. ಇದು 95 ರುಪೀಸ್ ಏನೋ, ಇವಾಗ ಹೊಸದಾಗಿ ಬಂದಿದೆ. ಹಿಮಾಲಯದಲ್ಲೇ ಆಲ್ಮಂಡ್ ಇದು. ಇದು ಕಿಲಾಕ್ಸ್ ಚಾಕ್ಲೇಟ್ ಫ್ಲೇವರ್. ಇದು ಅಷ್ಟೇ ಚೆನ್ನಾಗಿರುತ್ತೆ. ಇದು ಡಯಟ್ ಪರ್ಪಸ್ ಯೂಸ್ ಮಾಡೋದು. ಇದು ಚಿಕ್ಕದೇ ತಗೊಂಡಿದ್ದೀವಿ, ಯಾಕಂದ್ರೆ ಒನ್ ಟೈಮ್ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ತಿನ್ನೋದಕ್ಕೆ. ಜಾಸ್ತಿ ದೊಡ್ಡ ಪ್ಯಾಕೆಟ್ ತಗೊಂಡ್ರೆ ಒಂದೇ ಫ್ಲೇವರ್ ತಗೋಬೇಕಾಗುತ್ತೆ. ಈಗ ಚಿಕ್ಕ ತಗೋಬಿಟ್ರೆ ಬೇರೆ ಬೇರೆ ಫ್ಲೇವರ್ ತಗೋಬಹುದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚಾಕ್ಲೇಟ್ ಫ್ಲೇವರ್ ಇದು ಡಯಟ್ ಮಾಡೋರು ಯೂಸ್ ಮಾಡ್ತಾರೆ. ಮಲ್ಟಿ ಆರ್ಗಾನಿಕ್ ಫ್ರೂಟು, ನಟ್ಸು, ಸೀಡ್ಸು, ಚಾಕ್ಲೇಟ್ ಫ್ಲೇವರ್ ಆದರೆ ಅದರಲ್ಲಿ ಚೆನ್ನಾಗಿದೆ. ಇದು 60 ರುಪೀಸ್ ಏನೋ ಒಂದು ಪ್ಯಾಕೆಟು. ಸೊ ನಮ್ಮ ಪಾಪುಗೆ ಏನಾದರೂ ಬೇಕಲ್ಲ ತಿನ್ನೋದಕ್ಕೆ, ಸ್ನ್ಯಾಕ್ಸ್ ಸುಮ್ಮನಿರ್ಸಕ್ಕೆ ಏನಾದರೂ ಬೇಕದಕ್ಕೆ ಬೈ 1 get 1 ಇತ್ತು ಅಂತ ಇದೊಂದು ತೊಗೊಂಡು. ಇದು ಅಷ್ಟೇ ಸ್ನ್ಯಾಕ್ಸ್ ಮಿಕ್ಸರ್ ತೊಗೊಂಡಿದ್ದೀವಿ ಒಂದು ಪ್ಯಾಕೆಟು. ಇದು 200 ಗ್ರಾಮ್. ಇದು 47 ರುಪೀಸು ಕೊಡ್ಬೋದು ಆಗ್ತಿದೆ. ಇದು ಅಷ್ಟೇ ಸಫೋಲಾ ಓಟ್ಸು, ಮಸಾಲ ಓಟ್ಸು. ಟ್ರೈ ಮಾಡಿ, ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದು ಅಷ್ಟೇ ಕಿಲಾಕ್ಸು ಮಲ್ಟಿ ಫ್ರೂಟ್ಸ್, ನಟ್ಸ್ ಆ್ಯಂಡ್ ಸೀಡ್ಸು. ಇದು ಅಷ್ಟೇ ಡಯಟ್ ಪರ್ಪಸ್ ತುಂಬ ಚೆನ್ನಾಗಿದೆ. ಸೀಡ್ಸ್ ಎಲ್ಲ ಇರುತ್ತೆ. ನಾವು ಎಲ್ಲ ಒಂದು ಓಟ್ಸ್ ತೊಗೊಬಂದು ಆಲ್ಮಂಡು, ನಟ್ಸು ಎಲ್ಲ ಹಾಕೊಂಡು ಜಾಸ್ತಿ ದುಡ್ಡು ಬೀಳೋದು. ಅದ್ರ ಬದಲು ಈ ಕಡೆ ಒಂದು ಪ್ಯಾಕೆಟ್ ತಂದುಬಿಟ್ರೆ ಒಂದು ಟೈಮ್ ಒಂದು ಮಾಡ್ಕೊಂಡು ತಿನ್ಬೋದು. ಅಮೌಂಟು ಕಮ್ಮಿ. ಒಂದು 10-15 ತಂದಿಕೊಬಿಟ್ರೆ ಆರಾಮಾಗಿ ತಿನ್ಬೋದು. ಇನ್ನು ನೈಟ್ ಟೈಮು ಯೂಸ್ ಮಾಡ್ತಾರೆ. ನಮ್ಮ ಅತ್ತೆ ಯೂಸ್ ಮಾಡ್ತಿದ್ದಾರೆ, ಅವ್ರು ರೆಫರ್ ಮಾಡಿದ್ದು, ಅದಕ್ಕೆ ತೊಗೊಬಂದಿದ್ದೀವಿ. ಇದು ಲೇಸ್ ಆಲ್ರೆಡಿ ನಮ್ಮ ಪಾಪು ಅಲ್ಲೇ ಓಪನ್ ಮಾಡಿಬಿಟ್ಲು, ಓಪನ್ ಮಾಡೋವರೆಗೂ ಬಿಟ್ಟೇ ಇಲ್ಲ. ನೆಕ್ಸ್ಟ್ ಪ್ಯಾಂಪರ್ಸ್. ನಮ್ಮಿಬ್ರು ಪಾಪುಗೆ ಪ್ಯಾಂಪರ್ಸ್ ತಂದಿದ್ದೀವಿ. ಮಮ್ಮಿ ಪ್ಯಾಕೋ ಪ್ಯಾಂಟ್ಸ್ ಅಂತ 2 ತಂದಿದ್ದೀವಿ. 2 ಪಾಪು ಐತೆ, ಒಂದು ಚಿಕ್ಕ ಪಾಪು ಐತೆ. ಆ ಪಾಪುಗೆ M ಸೈಜ್ ತಂದಿದ್ದೀವಿ, ನಮ್ಮ ಪಾಪುಗೆ L ಸೈಜ್ ತಂದಿದ್ದೀವಿ. ಇದು 12 hours ಚೆನ್ನಾಗಿದೆ ಪ್ಯಾಂಪರ್ಸ್ ಇದು, ಬೇರೆದು ಕಂಪೇರ್ ಮಾಡಿಕೊಂಡ್ರೆ. ಆಮೇಲೆ ಚಿಕ್ಕ ತಂದರೆ ಜಾಸ್ತಿ ಅನ್ಸುತ್ತೆ ಅಮೌಂಟು. ನಾವು ಅದಕ್ಕೆ ಯೂಸ್ ಮಾಡಿದಾರಲ್ಲಕ್ಕ. 4ಕ್ಕೆ ಎಷ್ಟು ಕೊಡ್ತಾ ಇದ್ದೆ ನಾನು? 30 ರುಪೀಸ್ 40. ಆದ್ರೆ ಅವಾಗ ತರ್ತಾ ಇರ್ಬೇಕು ಹಿಂಸೆ. ಅದ್ರ ಬದಲು ಒಂದ್ಸತಿ ತಗೊಬಂದು ಇಕ್ಕೋಬಿಟ್ರೆ ಮತ್ತೆ ಹೋಗೋ ನೆಸೆಸಿಟಿ ಇಲ್ಲ. ಅರ್ಜೆಂಟ್ ಎಲ್ಲರೂ ಹೋಗ್ಬೇಕು ಅಂದ್ರೆ ಪ್ಯಾಂಪರ್ಸ್ ಖಾಲಿ ಆಗಿರುತ್ತೆ. ಅದಕ್ಕೆ ಈ ಸತಿ ಒಂದು ಬಂಡಲ್ ತಗೊಬಂದ್ಬಿಟ್ಟಿದ್ವಿ. 44 ಪ್ಯಾಕ್ಸ್ ಏನು, 12 hours ಲಾಂಗ್ ಸ್ಟೇ. ಇದೇ ಚೆನ್ನಾಗಿರೋದು ಇವಾಗಿನ ಇದರಲ್ಲಿ ಬ್ರ್ಯಾಂಡು, ಅದಕ್ಕೆ 2 ತಂದಿದ್ದೀವಿ. 600 ಏನೋ ಒಂದಿದ್ದು. ನೆಕ್ಸ್ಟು ಇಲ್ಲಿದೆ ನೋಡಿ, ಇದು ಓರಿಯೋ ಬಿಸ್ಕೆಟ್. 30 ರುಪೀಸು. ನಮ್ಮ ಪಾಪು ನೋಡಿದ ತಕ್ಷಣ ಆಲ್ರೆಡಿ ಕಚ್ಬಿಟ್ಟಿದ್ನು. ಆಮೇಲೆ ಹೋಗಿ ಬಿಲ್ ಮಾಡಿಸಿ ಮತ್ತೆ ತಗೊಬಂದು ಕೊಟ್ಟೆ. ಇಷ್ಟು ಖಾಲಿ ಮಾಡಿದ್ದೆಲ್ಲ ಅದ್ರಲ್ಲಿ ನಾನು ತಿಂದಿದ್ದೀನಿ. ಸಮಾಧಾನವಾಗಿ ಇರೋದೇ ಇಲ್ಲ. ಆಮೇಲೆ ಈ ಬ್ಯಾಗು ತೊಗೊಬಂದ, ಬ್ಯಾಗ್ ಬೇರೆ ಮರ್ತೋಗ್ಬಿಟ್ಟಿದ್ದೋ. ಈ ಬ್ಯಾಗ್ ತೊಗೊಂಡಿದ್ದಕ್ಕೊಂದು 40 ರುಪೀಸ್ ಕೊಟ್ಟು. ಡಿಮಾರ್ಟಲ್ಲಿ ಈ ಬ್ಯಾಗ್ ಮರ್ತೋಗ್ಬಿಟ್ರೆ ಈ ಥರ 40 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಕೊಟ್ಟು ಬ್ಯಾಗ್ ಒಂದು ತೊಗೊಳೋದಂತೂ ಕಂಪಲ್ಸರಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ ಬ್ಯಾಗ್ ನೆನ್ಪಿಟ್ಕೊಂಡು ನೀವು ತೊಗೊಂಡೋಗಿಲ್ಲ ಅಂದರೆ ಅದಕ್ಕೆ ಅದ ದುಡ್ಡು. ಇಷ್ಟು ಶಾಪಿಂಗ್. ಇಲ್ಲಿ ನಮ್ಮ ಪಾಪು ಬರ್ತಾ ಹಂಗೆ ಪಾಪ್ಕಾರ್ನ್ ತಂದಿದ್ದೀವಿ. ಅವಳಿಗೆ ಅರ್ಧ ಶಾಪಿಂಗ್ ಮಾಡಿದ್ದೀವಿ. ನಾವು ಹೇಳ್ಬೇಕು ಅಂದರೆ ನಾವು ಏನಕ್ಕೋ ಅಂತ ಹೋಗಿದ್ದು, ಏನೇನೋ ತಗೊಬಂದಿದ್ದೀವಿ. ಒಂದು 3.5K ಆಯಿತು ಇಷ್ಟು ಶಾಪಿಂಗ್ಗೆ. ಈಗ ನೋಡಿದ್ರೆ ಐಟಮ್ ನೋಡಿದ್ರೆ ಅಷ್ಟು ಇಲ್ಲವೇ ಇಲ್ಲ. ಇದೊಂದು ಜ್ಯೂಸ್ ತೊಗೊಂಡ್ವಿ, ಫಾಂಟಾ ಮಿರಿಂಡಾ 80 ರುಪೀಸ್ ಏನೋ ಇದು, ಅದಕ್ಕೆ ತೊಗೊಂಡು. ಅದು ತೊಗೊಂತಿರ ನಮ್ಮ ಪಾಪು ಹ್ಞೂ ಅಂತ ಜ್ಯೂಸ್ ತೋರಿಸ್ತಾ ಇಲ್ಲ. ಸರಿಯಿಂದ ತೆಗ್ದುಕೊಂಡ್ರೆ ಓಪನ್ ಮಾಡಿಕೊಡು ಅಂತ. ಈ ಗ್ಲಾಸ್ ಬೌಲ್ ಇಟ್ಕೊಬಿಟ್ಟಿದ್ದಾಳೆ, ಓಪನ್ ಮಾಡಿಕೊಡು ಹಾಕ್ಕೊಡು ಅಂತ ಹೇಳಿದಾಳೆ. ಆಮೇಲೆ ಬಿಲ್ ಮಾಡ್ತಾನೆ ಅಂದರೆ ಹಿಂದೆ ಬೇರೆ ಇದ್ದೀವಿ. ಸರಿ ಅಂದ್ಬಿಟ್ಟು ಅವಳು ಸಮಾಧಾನ ಮಾಡೋದಕ್ಕೋಸ್ಕರ ಇಲ್ಲೇ ಸರ್ದಿದ್ದಾಯಿತು. ಸರಿ, ಡಿಮಾರ್ಟ್ ಶಾಪಿಂಗ್ ಇಷ್ಟ ಆಗಿದೆ. ಇಷ್ಟಕ್ಕೇ 3.5K ಆಯಿತು. ಒಂದು ಸತಿ ಹೋದರೆ ಅದು 1.5 ಅವರಿಗೆ ಅಷ್ಟು ಖರ್ಚು ಮಾಡ್ಕೊಬಂದಿದ್ವಿ. ಇನ್ನೇನಾದ್ರು ತೊಗೋಬೇಕು ಅಂತಲೇ ಹೋಗಿದ್ರೆ ಇನ್ನೆಷ್ಟು ಖರ್ಚಾಗಿತ್ತು. ಬರೀ ಪಾಪುಗೆ ಲೋಷನ್ಗಳು, ಈ ಪ್ಯಾಂಪರ್ಸ್ ಥರನ ಅಂತ ಹೇಳಿ ಹೋಗಿದ್ವಿ. ನೋಡೋರು ಎಷ್ಟೊಂದು ಐಟಮ್ಸ್ ತಂದಿದ್ದೀವಿ. ಡಿಮಾರ್ಟ್ ಶಾಪಿಂಗ್ ಇಷ್ಟ ಆಗಿತ್ತು ಅಷ್ಟೇ. ನಿನ್ನೆ ಡಿಮಾರ್ಟಿಂದ ತಂದಿದ್ನಲ್ಲ ಸಫೋಲಾ ಮಸಾಲ ಓಟ್ಸು, ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಇದೆ ನನಗೆ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಒಂದು ಪಾತ್ರೆ ಯಾವ್ದಾದ್ರು ಒಂದು ಈ 250 ml ವಾಟರ್ ಇದೆ ನಮ್ಮ ಮನೆ. ಒಂದು ಬಾಟಲ್ ಇದೆ, ಕರೆಕ್ಟಾಗಿ 250 ಇದೆ. ಅದಕ್ಕೇ ಮೆಜರ್ಮೆಂಟ್ ಮಾಡಿಕೊಂಡು ಗ್ಲಾಸಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು ರ್ಯಾಂಡಮಲ್ಲಿ ಏನಾದರೂ ಒಂದು ಹಾಕೋಬೋದು ವಾಟರು. ಬೇಕು ಅಂದರೆ ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಿಮಗೆ ಈ ಓಟ್ಸು ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಈ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ ಹಿಂದೆ
ಕುಕ್ಕಿಂಗ್ ಇಂಟ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂಡು ಪ್ರಿಪೇರ್ ಮಾಡ್ಕೋಬೋದು. ಸ್ವಲ್ಪ ನೀರು ಬಿಸಿ ಆಗಲಿ, ಸ್ವಲ್ಪ ಬೆಚ್ಚಗಾದ್ಮೇಲೆ ಓಟ್ಸ್ ಹಾಕೋಣ. ನೋಡ್ಬೋದು ಮಸಾಲೆ ಎಲ್ಲ ಹಾಕಿ ಅವರೇ ಕೊಟ್ಟಿದ್ದಾರೆ. ಇವಾಗ ಆ್ಯಡ್ ಮಾಡ್ತೀನಿ. ಒಂಥರ ಮ್ಯಾಗಿ ಮಸಾಲ ಥರ ಗಮ್ಮಂತ ಐತಿ. ಇದೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬೇರೆ ಒಂದು 3 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಆಗೋಗುತ್ತೆ. ಅದು ಬಾಯ್ಲ್ ಆಗ್ತಾ ಇದೆ ಈಗ. ಇವಾಗ ನಾನು ಸ್ವಲ್ಪ ಪಿಂಚ್ ಸಾಲ್ಟ್ ಹಾಕ್ಕೊತೀನಿ, ಯಾಕಂದರೆ ನನಗೆ ಸಾಲ್ಟ್ ಇರಬೇಕು ಸ್ವಲ್ಪ ಜಾಸ್ತಿ. ಅದಕ್ಕೆ ಆಲ್ರೆಡಿ ಆ್ಯಡೆಡ್ ಅದು, ಬಟ್ ನನಗೆ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಹಾಕ್ಕೊತಾ ಇದ್ದೀನಿ. ನೋಡಿ ಫೈನಲಿ ಒಂದು 3 ಮಿನಿಟ್ಸ್ ಬಾಯ್ಲ್ ಮಾಡಿದ್ಮೇಲೆ ಈ ಥರ ಆಗಿದೆ. ಸ್ವಲ್ಪ ಬಿಸಿ ಇದೆ, ನಾನು ಆಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ತಿಂತೀನಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತೇಳಿ. ಫೈನಲಿ ನೋಡಿ ಒಂದು 5 ಮಿನಿಟ್ಸ್ ಆದಮೇಲೆ ಈ ಥರ ಐತೆ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಯಾರು ಹೋಗ್ಬೇಕು ಅಂದಾಗ ಕ್ವಿಕ್ಕಾಗಿ ಒಂದು 5 ಮಿನಿಟ್ಸಲ್ಲೆಲ್ಲ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. ಇದು ಚೆನ್ನಾಗಿದೆ ಒಂಥರ.